ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶಾಂತಿಗ್ರಾಮ ಹೋಬಳಿ ಮಲಗೋಡ್ನಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ಸಮೃದ್ಧ ಆಗ್ರೋ ಸಾವಯವ ಉತ್ಪನ್ನಗಳನ್ನ ಬಳಕೆ ಮಾಡಿದ ಪರಿಣಾಮವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಿಮ್ಮ ಕಣ್ಣು ಮುಂದೆ ಇದೆ. ಹಾಗಾದರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಮಾದರಿ ರೈತರಂತ ಧರಣೇಶ್ ಅವರು ಯಾವ ರೀತಿ ಯೂಸ್ ಮಾಡಿದ್ರು, ಯಾವಾಗ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಈಗ ನಮ್ಮ ಪ್ರಾಡಕ್ಟ್ನ ನೀವು ಮೊದಲನೇ ಹಂತದಿಂದ ಈಗ ಯೂಸ್ ಮಾಡಿದ್ರಲ್ಲ, ಮೊದಲನೇ ಹಂತದಿಂದ ಯಾವಾಗಿಂದ ಯೂಸ್ ಮಾಡಿದ್ರಿ ಸರ್? ಇದನ್ನು ಬಿತ್ತನೆ ಮಾಡೋದ್ರಿಂದ ಬಿತ್ತನೆ ಒಂದು ಸ್ವಲ್ಪ ಮುಂದೆ ಬನ್ನಿ ಸರ್. ಆ ಬಿತ್ತನೆ ಮಾಡಬೇಕಾದ್ರೆ ನೀವು ಗುಣಿಗೆ ಹಾಕಿದ್ರಲ್ವಾ? ಗುಣಿಗೆ ಹಾಕಿದ್ದು. ಇಲ್ಲಿ ಎಷ್ಟು ಚೀಲ ಶುಂಠಿ ಇದೆ? 9 ಚೀಲ ಶುಂಠಿಗೆ ಎಷ್ಟು ಗ್ರೂಪ್ ಪ್ಯಾಕೆಟ್ ಹಾಕಿದ್ರಿ? 4. ಯಾವುದ್ರ ಜೊತೆ ಹಾಕಿದ್ರಿ? DAP ಗೊಬ್ಬರ ಜೊತೆ 4 ಗ್ರೂಪ್ ಪ್ಯಾಕೆಟ್ ಗುಣಿಗೆ ಹಾಕಿದ್ರಿ ಅಲ್ವಾ? ತಲಮ್ 2 ಪ್ಯಾಕೆಟ್, ಅಂದರೆ ಎರ್ಚಕ್ಕೆ 2 ಪ್ಯಾಕೆಟು, ಹೊಲಕ್ಕೆ ಎರ್ಚಕ್ಕೆ 2 ಪ್ಯಾಕೆಟ್ ಯೂಸ್ ಮಾಡಿದ್ದಾರೆ, ಮತ್ತು ಗುಣಿಗೆ 2 ಪ್ಯಾಕೆಟ್ ಯೂಸ್ ಮಾಡಿದ್ದಾರೆ. ಹಾಕ್ಬಿಟ್ಟು ನೀವು ಮಣ್ಣು ಮುಚ್ಚಿದ್ರಿ. ಅದಾದಮೇಲೆ ಎಷ್ಟು ದಿನಕ್ಕೆ ನೀವು ಮೊಳಕೆ ಬಂತು ನಿಮಗೆ? 20 ಡೇಸ್. ಒಂದು 20 ಡೇಸ್ ಮೊಳಕೆ ಬಂದಾಗ ನೀವು ಇದಕ್ಕೆ ಡ್ರೆಂಚಿಂಗ್ ಮಾಡಿದ್ರೆ ಎಷ್ಟು ಡ್ರಮ್ ಡ್ರೆಂಚಿಂಗ್ ಮಾಡಿದ್ರಿ? ಇದು 1.5 ಬ್ಯಾರಲ್ ಡ್ರೆಂಚ್ ಮಾಡಿದ. ಒಂಥರ ಡ್ರೆಂಚ್ ಮಾಡಬೇಕಾದ್ರೆ 1.5 ಬ್ಯಾರಲ್ಗೆ ಇವರು 3 ಅದ್ಭುತ, 3 ಸೂಪರ್ ರಿಚ್ಚು, 2 ಫೋರ್ಸು, 1 ಸೂಪರ್ ಕ್ಯಾಪ್ಚರ್ ಹಾಕೊಂಡು ಏನು ಮಾಡಿದ್ದಾರೆ, ಡ್ರೆಂಚ್ ಮಾಡಿದ್ದಾರೆ. ಡ್ರೆಂಚ್ ಮಾಡಿ ತದನಂತರದಲ್ಲಿ ಎಷ್ಟು ದಿನಕ್ಕೆ ನೀವು ಎಲೆ ಮೇಲೆ ಸ್ಪ್ರೇ ಮಾಡಿದ್ರಿ? ಹಾಗಾಗಿ ಒಂದು ತಿಂಗಳಾದಮೇಲೆ ಎಲೆ ಮೇಲೆ ಏನು ಮಾಡಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ. ಅದ್ಭುತ, ವಿರಾಟು, ಸೂಪರ್ ಕ್ಯಾಪ್ಚರ್ಗೂ ಸ್ಪ್ರೇ ಮಾಡಿದ್ದಾರೆ. ಇದಕ್ಕೆ ನೀವು ಕೆಮಿಕಲ್ ಗೊಬ್ಬರ ಎಷ್ಟು ಕೊಟ್ಟಿದ್ದೀರಿ? ಯಾವ ಗೊಬ್ಬರ ಕೊಟ್ಟಿದ್ದೀರಿ? ಕೆಮಿಕಲ್ ಯಾವುದೋ ಇಲ್ಲ. DAP ಫಸ್ಟ್ ಹಾಕಿದ್ದೀನಿ. DAP ಒಂದು ಕೊಟ್ಟರೆ ಅದು ಬಿಟ್ಟರೆ 19 ಎಷ್ಟನೇ ದಿನಕ್ಕೆ 19 ಕೊಟ್ಟಿದ್ದು? 1.5 ತಿಂಗಳಿಗೆ. 1.5 ತಿಂಗಳಿಗೆ 19 ಗೊಬ್ಬರ ಜೊತೆಗೆ ಯಾವ್ದು ಕೊಟ್ಟಿದ್ರಿ? ಗ್ರಾನ್ಯುವಲ್ ಕೊಟ್ಟಿದ್ರಿ. 19 ಮತ್ತು ಫಸ್ಟ್ ಗ್ರಾನ್ಯುವಲ್. ಇದು ಈ ಒಂದು ಶುಂಠಿಗೆ ಎಷ್ಟು ಕೆಜಿ ಇದು ಗೊಬ್ಬರ ಕೊಟ್ಟಿದ್ದೀರಿ? 40 kg. 40 kg ಗೊಬ್ಬರ ಕೊಟ್ಟು ಗ್ರಾನ್ಯುವಲ್ 25 kg ಗ್ರಾನ್ಯುವಲ್ 40 kg ಗೊಬ್ಬರ ಕೊಟ್ಟು ಒಂದೇ ಸರಿ ಕೊಟ್ಟಿರೋದು. ಒಂದೇ ಸರಿ ಕೊಟ್ಟಿರೋದು. ಅದಾದ್ಮೇಲೆ ಮಣ್ಣು ಹಂಚು ಕಟ್ಕೊಂಡ್ಮೇಲೆ ಈಗ ಒಂದೇ ಸರಿ ಡ್ರೆಂಚಿಂಗ್ ಮಾಡಿದ್ರೆ ಒಂದ್ಸರಿ ಸ್ಪ್ರೇ ಮಾಡಿದ್ರಿ, ಒಂದ್ಸರಿ ಗೊಬ್ಬರ ಕೊಟ್ಟಿದ್ರಿ, ಇನ್ನೇನು ಬಳಕೆ ಮಾಡಿಲ್ಲ. ಹುಳಿನ ಔಷಧಿ ಫಂಗಿಸೈಡ್ ಮಾತ್ರ ಮಾಡ್ಕೊಂಡಿದ್ರಿ. ಅದನ್ನು ಒಂದು 20 ಡೇಸ್ ಆಯ್ತು ಮಾಡಿ. 20 ಡೇಸ್ ಮಾಡ್ಕೊಂಡಿದ್ರಿ. ಸರ್, ಇಷ್ಟೆಲ್ಲ ಉತ್ಪನ್ನಗಳು ನೀವು ಬಳಕೆ ಮಾಡಿದ್ರಲ್ಲ, ಈಗ ನಿಮ್ಗೆ ಈ ಶುಂಠಿ ಬೆಳೆ ರಿಸಲ್ಟ್ ಹೇಗೆ ಅನಿಸ್ತಿದೆ ಸರ್? ಇದು ಓಕೆ ಅನಿಸ್ತಿದೆ. ಓಕೆ, ಖುಷಿ ಕೊಟ್ಟಿದೆ. ತುಂಬಾ ಖುಷಿ ಕೊಟ್ಟಿದೆ. ನೋಡಿ ಸರ್, ಆಲ್ರೆಡಿ ನಮ್ಮ ಸಮೃದ್ಧ ಆಗ್ರೋ ಸಾವಯವ ಉತ್ಪನ್ನಗಳನ್ನ ಏನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಳಕೆ ಮಾಡಿದ್ದಾರೆ. ಕೇವಲ ಒಂದು ಸರಿ ಮಾತ್ರ ಏನು ಮಾಡಿರೋದು ಸರ್, ಡ್ರೆಂಚಿಂಗ್ ಮಾಡಿದ್ದಾರೆ. ಈಗ ಇದಕ್ಕೆ ಮೊಳಕೆ ಅಂತಂದರೆ ನೋಡ್ಬೋದು, ಇಲ್ಲಿ ನಿಮಗೆ ಕಂದುಗಳು ಅಂತೀವಲ್ಲ, ಅದು ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತಿದೆ. ಪ್ರತಿಯೊಂದು ಕಡೆಯೂ ಮರಿಗಳ ಸಂಖ್ಯೆ ಇನ್ನೇನು ಬರುವಂಥ ಮೂಮೆಂಟಲ್ಲಿದೆ. ಈಗ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ, ಇದಕ್ಕೆ ರೈಜೋ ಬೂಸ್ಟು ಮತ್ತು NPK ಲಿಕ್ವಿಡ್ನ ಏನು ಮಾಡಬೇಕು, ಒಂದ್ಸರಿ ಡ್ರೆಂಚ್ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಎಲೆ ಚುಕ್ಕಿ ರೋಗ ಆಗಲಿ, ಮತ್ತು ತರಗಮಾರಿ ಆಗಲಿ, ಮತ್ತು ಕೊಳವೆ ರೋಗ ಆಗಲಿ, ಈ ಥರ ಪ್ರಾಬ್ಲಮ್ಸ್ಗಳು ಕಂಡು ಬಂದಿಲ್ಲ. ಯಾಕೆಂತಂದರೆ ಸ್ಟಾರ್ಟಿಂಗಿನ ಬೀಜೋಪಚಾರ ಅಂತೀವಲ್ಲ, ಅಲ್ಲಿಂದ ಸಹ ಈ ವ್ಯಕ್ತಿ, ಧರಣಿ ಅನ್ನೋ ವ್ಯಕ್ತಿ, ನಮ್ಮ ಒಂದು ಉತ್ಪನ್ನಗಳ ಬಳಕೆ ಮಾಡಿದರೆ ಅದರ ಪರಿಣಾಮವಾಗಿ ಅದ್ಭುತವಾದಂಥ ಒಂದು ಫಲಿತಾಂಶ ಈಗ ನಿಮ್ಮ ಮುಂದೆ ಇದೆ. ಸರ್, ಬೇರೆ ರೈತರಿಗೆ ಈ ಒಂದು ಸಾವಯವ ಉತ್ಪನ್ನಗಳ ಬಗ್ಗೆ ನೀವು ಬೇರೆ ರೈತರಿಗೆ ಏನಂತ ಮಾಹಿತಿ ಕೊಡ್ತೀರಿ ಸರ್? ಅದೇ ನಾವೀಗ ಇಳುವರಿ ನೋಡ್ಕೊಂಡು ಈಗ ಇದೆಲ್ಲ ಚೆನ್ನಾಗಿ ಬಂದಿದೆ, ಬೆಳವಣಿಗೆ ಚೆನ್ನಾಗಿದೆ. ನಿಮ್ಗೆ ಇಳುವರಿ ಇಂಪಾರ್ಟೆಂಟ್ ನೋಡ್ಕೊಂಡು ಸರ್ ಹೇಳ್ತಿದ್ರೆ, ಆಲ್ರೆಡಿ ಈ ಒಂದು ಬೆಳೆದು ಇಳುವರಿ ನೋಡಿಕೊಂಡು ನಾನು ಬೇರೆ ರೈತರಿಗೆ ಏನು ಮಾಡ್ತೀನಿ, ಮುಂದೆ ಫಸ್ಟ್ ಕೇಳಿದ್ರು ಈ ಕೆಲಸಕ್ಕೆ ಜಾಯ್ನ್ ಆಗಿ ಅಂತ. ಹೌದು, ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಇಳುವರಿ ಎಲ್ಲ ಚೆನ್ನಾಗಿ ಬರ್ತು ಅಂದರೆ ನಾವು 10 ಜನಕ್ಕೆ ಇದು ಮಾಡ್ಬೋದು. ಖಂಡಿತ. ಸರ್ ಏನು ಮಾಡ್ತಾರೆ ಅಂತಂದರೆ, ನನಗೆ ಒಂದು ಅನುಭವ ಆಗಬೇಕು, ಅನುಭವ ಮೂಲಕ ನಾನು ಬೇರೆ ರೈತರಿಗೆ ಏನು ಮಾಡ್ತೀನಿ, ಪ್ರಮೋಟ್ ಮಾಡ್ತೀನಿ. ಈಗ ನಾನು ಈ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ತದನಂತರ ಮತ್ತೆ ಒಂದು 15 ದಿನಕ್ಕೆ ಡ್ರೆಂಚಿಂಗ್ ಮಾಡಿದ್ಮೇಲೆ ಯಾವ ರೀತಿ ಹೊಡೆತಗಳು ತಗೋತದೆ, ಹೂ ಕಂದುಗಳಿಗೆ ಎಷ್ಟು ಬರ್ತವೆ ಅಂತ ನಾನು ವಿತ್ತು ಹೂಕಂದು ಏನು ಮಾಡ್ತೀನಿ, ನಿಮಗೆ ಲೆಕ್ಕ ಹಾಕಿ ತೋರಿಸ್ತೀನಿ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಧರಣಿ ಅವ್ರಿಗೆ ನಮ್ಮ ಈ ಒಂದು ಭಾಗದ ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ ಭಾಗದ ನಾಯಕರಾದಂತಹ ಆನಂದ್ ಸರ್ ಅವರು ಈ ಒಂದು ಪ್ರಾಡಕ್ಟ್ ಬಗ್ಗೆ ಮತ್ತು ಈ ಒಂದು ಬೆಳೆ ಬಗ್ಗೆ ಒಂದೆರಡು ಮಾತಾಡಬೇಕು. ನಮಸ್ಕಾರ. ಇವರು ನಮ್ಮ ಸ್ವಂತ ಕಿರಪ್ಪನ ಮಗನೇ, ಬಟ್ ಬೆಂಗಳೂರಲ್ಲಿ ವಾಸ ಇದ್ದರು. ಊರಿಗೆ ಬಂದ್ಬಿಟ್ಟು ನಾನು ಏನಾದ್ರು ಒಂದು ಸ್ವಲ್ಪ ಮಾಡಬೇಕು ಜಮೀನಲ್ಲಿ ಅಂತ, ಸರಿ ಧೈರ್ಯ ತಗೊಂಡು ಮಾಡುವಂತೇಳಿ ನಮ್ಮ ಮಾರ್ಗದರ್ಶನದಲ್ಲಿ ಶುಂಠಿ ಬೆಳೆ ಮಾಡುವಂತ ಹೇಳ್ಬಿಟ್ಟು ಹೇಳಿದ್ದೆ. ಸರಿ ಅಂತ ಹೇಳ್ಕೊಬಿಟ್ಟು ನಾನು ಯಾವುದೇ ಒಂದು ಸ್ಟಾರ್ಟಿಂಗಿಂದ ಬೀಜೋಪಚಾರದಿಂದ ಹಿಡಿದು ಕೊನೆವರೆಗೂ ಯಾವ ಥರ ಬೈಕ್ ಮಾಡಬೇಕು ಅಂತೇಳಿ ಎಲ್ಲ ಮಾರ್ಗದರ್ಶನ ಕೊಟ್ಟೆ. ಯಾವುದಕ್ಕೋಸ್ಕರ ಇದು ಮಾಡಿಲ್ಲ, ಸಂಪೂರ್ಣವಾಗಿ ಕೊನೆವರೆಗೂ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಚೆನ್ನಾಗಿ ಒಳ್ಳೆ ಇಳುವರಿ ಅಂದ್ರಲ್ಲ, ಫಸ್ಟು ಚೆನ್ನಾಗಿ ಶುಂಠಿ ಬೆಳೆ ಚೆನ್ನಾಗಿ ಬೆಳೆ ಬಂದಿದೆ.
ನೆಕ್ಸ್ಟ್ ಇನ್ನೊಂದು 20 ಡೇಸು 1 ಮಂತಲ್ಲಿ ಇಳುವರಿ ಏನು ಬರುತ್ತೆ ನೋಡಬೇಕು ಅಂತ ನಾನು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇಳುವರಿ ಬಂತು ಅಂತಂದರೆ ನನಗೊಬ್ಬ ಉತ್ತಮ ಲೀಡ್ರು ಸಿಗ್ತಾ ಅಂತ ನಾನು ಸ್ವಲ್ಪ ಖುಷಿ ಪಡ್ತಾ ಇದ್ದೀನಿ. ಸರ್ ತುಂಬ ಚೆನ್ನಾಗಿ ಅವರ ರಿಲೇಷನ್ಗೆ ಇದನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಮೊದಲು ಅವ್ರಿಗೆ ಕೊಟ್ಟು ಆ ವ್ಯಕ್ತಿನ ಈ ಒಂದು ಸಾವಯವ ಉತ್ಪನ್ನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮತ್ತು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸರ್ನು ಏನು ಮಾಡಿದ್ದಾರೆ, ಪ್ರಮೋಟ್ ಮಾಡಿದ್ದಾರೆ. ಸರ್ರು ಕಿಳವರಿಗೂ ಏನು ಮಾಡಲ್ಲ, ಅದರ ಇಳುವರಿ ನೋಡ್ಕೊಂಡು 9 ಚೀಲ ಶುಂಠಿಗೆ ಎಷ್ಟು ಇಳುವರಿ ಬೀಳ್ತದೆ ಅಂತ ನೋಡಿಕೊಂಡು ತದನಂತರದಲ್ಲಿ ನಾನು ಸಹ ಇದರಲ್ಲಿ ವರ್ಕ್ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭಗವಂತ ನಮ್ಮ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಆ ದೇವರು ಅವ್ರಿಗೆ ಹೆಚ್ಚಿನ ರೀತಿ ಇಳುವರಿ ಕೊಡಲಿ, ನಮ್ಮ ಜೊತೆ ಅವರು ಕೈ ಜೋಡಿಸ್ಲಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಮಲಗೋಡು ಗ್ರಾಮದ ಧರಣೇಶ್ ಅವ್ರಿಗೆ ಸಮೃದ್ಧ ಆಗ್ರೋ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.